ಹಾಯ್ ಫ್ರೆಂಡ್ಸ್, ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಚಾಲಕರ ಮತ್ತು ತಾಂತ್ರಿಕ ಸಹಾಯಕರ ಹಲವಾರು ಹುದ್ದೆಗಳ ನೇಮಕಾತಿ ನಡೆಯಲಿದ್ದು, ನೇರ ನೇಮಕಾತಿಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಯಾವ ರೀತಿ ಅರ್ಜಿ ಸಲ್ಲಿಸಬೇಕು? ಇದಕ್ಕೆ ನೇರ ನೇಮಕಾತಿಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ನೀವು ವಾಕ್-ಇನ್ ಇಂಟರ್ವ್ಯೂಗೆ ಸಂದರ್ಶನಕ್ಕೆ ಹಾಜರಾಗುವುದು. ಅಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಸೆಲೆಕ್ಷನ್ ಮಾಡುತ್ತಾರೆ. ಯಾವ ರೀತಿ ನಿಮ್ಮ ಒಂದು ದಾಖಲೆಗಳು ತೆಗೆದುಕೊಂಡು ಹೋಗಬೇಕು, ಚಾಲಕರಿಗೆ ಯಾವ ಒಂದು ದಿನದಲ್ಲಿ ಸಂದರ್ಶನ ಇರುತ್ತದೆ, ಅದೇ ರೀತಿ ತಾಂತ್ರಿಕ ಸಹಾಯಕ ಇವರಿಗೆ ಯಾವ ಒಂದು ದಿನದಲ್ಲಿ ಸಂದರ್ಶನ ಇರುತ್ತದೆ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನೋಡಿ, ಮೊದಲನೇದಾಗಿ ಇದಕ್ಕೆ ಬೇಕಾಗುವ ದಾಖಲೆಗಳು: ಚಾಲಕರ ಹುದ್ದೆಗೆ SLC ಅಂಕಪಟ್ಟಿ, ಅದೇ ರೀತಿ ಇಲ್ಲಿ ನಿಮಗೆ ಹೆವಿ ಲೈಸೆನ್ಸ್ ನೀವು ಹೊಂದಿರಬೇಕು. ಅದೇ ರೀತಿ ಇಲ್ಲಿ ನಿಗದಿತ ದೇಹದಾಢ್ಯತೆ: ಕನಿಷ್ಠ ಪುರುಷರ ಎತ್ತರ 163 ಸೆಂಟಿಮೀಟರ್, ತೂಕ 55 kg, ಮಹಿಳೆಯರ ಎತ್ತರ 153 ಸೆಂಟಿಮೀಟರ್, ತೂಕ 50 kg. ಅದೇ ರೀತಿ ನೀವು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಅಥವಾ KSRTC ಅಥವಾ BMTC ಅಥವಾ NWನಲ್ಲಿ ಯಾವುದಾದರೂ ಟ್ರ್ಯಾಕಿನಲ್ಲಿ ಮೊದಲು ನೀವು ಏನಾದರೂ ಟ್ರ್ಯಾಕ್ ಟೆಸ್ಟ್ ನೀಡಿದರೆ ಅಲ್ಲಿ ಉತ್ತೀರ್ಣರಾದ ಕುರಿತು ಏನಾದರೂ ಅಂಕಪಟ್ಟಿ ನಿಮ್ಮ ಹತ್ತಿರ ಇದ್ದರೆ ನೀವು ಅದನ್ನು ಕೂಡ ತೆಗೆದುಕೊಂಡು ಹೋಗಬಹುದು. ಅದೇ ರೀತಿ ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಹಾಗೂ ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರ, ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ 4 ಭಾವಚಿತ್ರ, ಅದೇ ರೀತಿ ಅಭ್ಯರ್ಥಿಯ ವಯಸ್ಸು, ದಿನಾಂಕ ಕನಿಷ್ಠ ಇಲ್ಲಿ 24 ವರ್ಷ ಆಗಿರಬೇಕು, ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದವರಿಗೆ 35, 2A 2B 3A 3B ಅವರಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಇವರಿಗೆ 40 ವರ್ಷ. ಅದೇ ರೀತಿ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಬೇಕಾಗುವ ದಾಖಲೆಗಳು: SLC ಮಾರ್ಕ್ಸ್ ಕಾರ್ಡ್, ಅದರ ಜೊತೆ ಸಂಬಂಧಪಟ್ಟ ಟ್ರೇಡಿನಲ್ಲಿ ನೀವು ITI ಮಾಡಿದ ಮಾರ್ಕ್ಸ್ ಕಾರ್ಡ್ ಇಲ್ಲಿ ನೀವು ನೋಡಬಹುದು. NAC ಪಾಸ್ ಇನ್ UTC, ITI, NAC ಇನ್ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಡೀಸೆಲ್ ಮೆಕ್ಯಾನಿಕ್, ಆಟೋ ಎಲೆಕ್ಟ್ರಿಷಿಯನ್, ವೆಲ್ಡರ್, ಸೀಟ್ ಮೆಟಲ್ ವರ್ಕರ್, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್. ಇಲ್ಲಿ ಹಲವಾರು ಬೇರೆ ಬೇರೆ ಇಲ್ಲಿ ಟ್ರೇಡ್ಗಳು ಇದೆ. ಫಿಟ್ಟರ್, ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್, ಪೇಂಟಿಂಗ್, ಕಂಡೀಷನರ್, ಟರ್ನರ್, ಹೀಗೆ ಹಲವಾರು ಬೇರೆ ಬೇರೆ ಟ್ರೇಡ್ಗಳು ಇದೆ. ನೀವು ಸಂಬಂಧಪಟ್ಟ ಟ್ರೇಡಿನಲ್ಲಿ ಯಾವುದು ನಿಮ್ಮ ಒಂದು ಟ್ರೇಡಿನಲ್ಲಿ ಕೂಡ ನೀವು ITI ಮಾಡಿದರೆ ನೀವು ಇಲ್ಲಿ ಸಂದರ್ಶನಕ್ಕೆ ಹೋಗಬಹುದು. ದೇಹದಾಢ್ಯತೆ: ಕನಿಷ್ಠ 163 ಸೆಂಟಿಮೀಟರ್, 55 kg ಪುರುಷರಿಗೆ, ಮಹಿಳೆಯರ ಎತ್ತರ 153 ಮತ್ತು ತೂಕ 50 kg ಹೊಂದಿರಬೇಕು. ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಹಾಗೂ ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರ, ಅದೇ ರೀತಿ ಇತ್ತೀಚಿನ ಭಾವಚಿತ್ರ, ಪಾಸ್ಪೋರ್ಟ್ ಅಳತೆಯ 4 ಭಾವಚಿತ್ರ, ಅದೇ ರೀತಿ ಕನಿಷ್ಠ 18 ವರ್ಷ, ಗರಿಷ್ಠ ಇಲ್ಲಿ ಸಾಮಾನ್ಯದವರಿಗೆ 35, 2A 2B 3A 3AB ಅವರಿಗೆ 38, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 40 ವರ್ಷ. ಅದೇ ರೀತಿ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೂಡ ಮಾಡಿದ್ದಾರೆ. ಬೀದರ್ 1 ಚಾಲಕ 20 ಹುದ್ದೆ, ತಾಂತ್ರಿಕ ಸಹಾಯಕ 15, ಬೀದರ್ 2 20 ಹುದ್ದೆ ಚಾಲಕರದು. ಅದೇ ರೀತಿ ಹುಮ್ನಾಬಾದ್ 10, ಬಸವ ಕಲ್ಯಾಣ 20, ಬಾಲ್ಕಿ 20, ತಾಂತ್ರಿಕ ಸಹಾಯಕ 15, ಔರಾದ್ ಚಾಲಕರು 10 ಮತ್ತು ತಾಂತ್ರಿಕ ಸಹಾಯಕರು 20. ಟೋಟಲ್ ಇಲ್ಲಿ ಚಾಲಕರ ಹುದ್ದೆ 100 ಇದೆ ಮತ್ತು ತಾಂತ್ರಿಕ ಸಹಾಯಕರ ಹುದ್ದೆ 50 ಹುದ್ದೆ ಇಲ್ಲಿ ಖಾಲಿ ಇದೆ. ಅದೇ ರೀತಿ ಬೀದರ್ ವಿಭಾಗದ ಬೀದರ್ 1, ಬೀದರ್ 2, ಬಾಲ್ಕಿ, ಬಸವ ಕಲ್ಯಾಣ, ಔರಾದ್ ಮತ್ತು ಹುಮ್ನಾಬಾದ್ ಘಟಕಗಳ ಪೈಕಿ ಯಾವುದೇ ಘಟಕದಲ್ಲಿ ಕೂಡ ಕರ್ತವ್ಯ ನಿರ್ವಹಿಸಲು ನೀವು ಸಿದ್ಧರಾಗಿರಬೇಕಂತ ಹೇಳಿದ್ದಾರೆ. ಚಾಲಕ ಹುದ್ದೆಗೆ ಮಾಸಿಕ ವೇತನ 16,973 ರಿಂದ 73, ತಾಂತ್ರಿಕ ಸಹಾಯಕ ಇವರಿಗೆ 16,650 ನಿಗದಿಪಡಿಸಲಾಗಿದೆ. ಕರ್ತವ್ಯಕ್ಕೆ ಗೈರು ಹಾಜರಾದಲ್ಲಿ ತತ್ಸಮಾನವಾಗಿ ವೇತನವನ್ನು
ಕಡಿತಗೊಳಿಸುವುದು. ನೀವು ಆಬ್ಸೆಂಟ್ ಆದರೆ ನಿಮ್ಮ ವೇತನಲ್ಲಿ ಮೈನಸ್ ಮಾಡುತ್ತಾರೆ, ಕಡಿತ ಆಗುತ್ತದೆ. ಚಾಲಕ ಹುದ್ದೆಗಳಿಗೆ 2020ನೇ ಸಾಲಿನಿಂದ ಈಚೆಗೆ ಚಾಲಕ ಪದದ ಟೆಸ್ಟ್ನಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಮೊದಲ ಆದ್ಯತೆ ನೀಡಲಾಗುವುದು ಅಂತ ತಿಳಿಸಿದ್ದಾರೆ. ಸದರಿ ಹೊರಗುತ್ತಿಗೆ ನಿಯೋಜನೆಯ 6 ತಿಂಗಳ ಅವಧಿಗೆ ಮಾತ್ರ ಇರುತ್ತದೆ. ಅವಶ್ಯಕವೆನಿಸಿದಲ್ಲಿ ಅವರ ವಿಸ್ತರಿಸಲು ಕ್ರಮ ಕೈಗೊಳ್ಳಲಾಗುವುದು. ಅಂದರೆ ಇದು ಕಾಂಟ್ರಾಕ್ಟ್ ಬೇಸ್, 6 ತಿಂಗಳವರೆಗೆ ನಿಮಗೆ ಅವರು ಅಂದರೆ ತೆಗೆದುಕೊಳ್ಳುತ್ತಾರೆ. ಆಮೇಲೆ ಅವರಿಗೆ ಅವಶ್ಯಕತೆ ಇದ್ದರೆ ನಿಮ್ಮ ಒಂದು ಅವರು ಮತ್ತು ಎಕ್ಸ್ಟೆಂಡ್ ಮಾಡುತ್ತಾರೆ. ಯಾವುದೇ ವಿಷಯದ ಕುರಿತು ಗೊಂದಲ ಉಂಟಾದಲ್ಲಿ ನಿಗಮದ ನಿರ್ಣಯವೇ ಅಂತಿಮವಾಗಿರುತ್ತದೆ. ಸಂದರ್ಶನಕ್ಕೆ ಗೊತ್ತುಪಡಿಸಿದ ದಿನಾಂಕಗಳಂದು ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ಆಯಾ ದಿನ ಮುಂಜಾನೆ 12 ಗಂಟೆಯ ಒಳಗಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಿಭಾಗೀಯ ಕಚೇರಿ ಬೀದರ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳತಕ್ಕದ್ದು. ನಂತರದಲ್ಲಿ ಹಾಜರಾದ ಅಭ್ಯರ್ಥಿಗಳ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲಾಗುವುದಿಲ್ಲ. ಮುಂಚಿತವಾಗಿ ಹೆಸರುಗಳನ್ನು ನೋಂದಾಯಿಸಿಕೊಂಡವರಿಗೆ ಮಾತ್ರ ಸಂದರ್ಶನಕ್ಕೆ ಹಾಜರಾಗಲು ಅವಕಾಶ ಇರುತ್ತದೆ. ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ಸಂದರ್ಶನದ ಸಮಯದಲ್ಲಿ ನಿಮ್ಮ ದಾಖಲೆಗಳು 2 ಸೆಟ್ ಛಾಯಾಪ್ರತಿಯನ್ನು ಒದಗಿಸುವುದು. ಅಂದರೆ ನೀವು ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡು ಹೋಗಬೇಕು, 2 ಸೆಟ್. ಈ ನೇಮಕಾತಿಯು ತಾತ್ಕಾಲಿಕವಾಗಿದ್ದು ಮೆರಿಟ್ ಆಧಾರದ ಮೇಲೆ ಪಾರದರ್ಶಕವಾಗಿ ಪ್ರಚಲಿತ ನಿಯಮಾವಳಿ ಆಯ್ಕೆಪಟ್ಟಿ ಸಿದ್ಧಪಡಿಸಲಾಗುವುದು. ಕಾರಣ ಯಾವುದೇ ಆಮಿಷಕ್ಕೆ ಒಳಬಾರದೆಂದು ತಿಳಿಸಲಾಗಿದೆ. ಈ ಆಯ್ಕೆಯು ಯಾವುದೇ ಖಾಯಂ ಹುದ್ದೆಗೆ ಭಾವಿಸತಕ್ಕದ್ದಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ನೀವು ಇಲ್ಲಿ ಇದು ಗುತ್ತಿಗೆ ಆಧಾರದ ಬೇಸಸ್ ಮೇಲೆ ಆಗಿರುತ್ತದೆ. ಅದೇ ರೀತಿ ಚಾಲಕ ಹುದ್ದೆಗೆ 2 ಮತ್ತು 4ನೇ ತಾರೀಕು 2ರಿಂದ 4ನೇ ತಾರೀಕುವರೆಗೆ ಡ್ರೈವರ್ ಹುದ್ದೆಯ ಒಂದು ಟೆಸ್ಟ್ ನಡೆಸಲಾಗುವುದು. ಅದೇ ರೀತಿ 6 ಮತ್ತು 7ನೇ ತಾರೀಕಿಗೆ ತಾಂತ್ರಿಕ ಸಹಾಯಕ ಹುದ್ದೆಯ ಒಂದು ಇಂಟರ್ವ್ಯೂ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿ ನೀಡಿರುವ ವೆಬ್ಸೈಟ್ www.bidar.nic.in ಈ ಒಂದು ವೆಬ್ಸೈಟಿಗೆ ನೀವು ಹೋಗುವುದು. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು.